ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಒಂದು ಚಾಕ್ಲೇಟ್ ಕೇಕ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದನ್ನು ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೀನಿ ಮತ್ತು ಮೊಟ್ಟೆನ ಉಪಯೋಗಿಸ್ತಾ ಇಲ್ಲ. ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಇದು ನಿಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನೋಡಿ, ಒಂದು ಪಾತ್ರೆಗೆ ನಾನು ಅರ್ಧ ಬೌಲು ಮೊಸರು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದರಲ್ಲಿ ಲಂಪ್ಸ್ ಏನೂ ಇರಬಾರ್ದು. ಮತ್ತು ಮುಕ್ಕಾಲು ಬಟ್ಲು ನಾನು ಪುಡಿ ಮಾಡಿರೋ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಎರಡನ್ನೂ ಸೇರಿಸಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಪ್ರೊಸೀಜರು ತುಂಬ ಮುಖ್ಯ. ನೋಡಿ, ಇದು ಆಗಿದೆ. ಈಗ ನಾನು ಇದಕ್ಕೆ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ ಮತ್ತು 3 ಸ್ಪೂನು ಕೋಕೋ ಪೌಡ್ರ್ ತೊಗೋತಾ ಇದ್ದೀನಿ. ಇದೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಮತ್ತು ಮಿಲ್ಕ್ ಪೌಡ್ರು 3 ಸ್ಪೂನ್ ತೊಗೋತಾ ಇದ್ದೀನಿ. ಬೇಕಿಂಗ್ ಪೌಡ್ರು 1 ಸ್ಪೂನು ಮತ್ತು ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ತೊಗೋತಾ ಇದ್ದೀನಿ. ಇದಿಷ್ಟನ್ನು ಜರಡಿ ಮಾಡ್ಕೋಬೇಕು ಕ್ಲೀನಾಗಿ, ಏಕೆಂದರೆ ಅದರಲ್ಲಿ ಸಣ್ಣ ಸಣ್ಣ ಗಂಟೆಗಳಿದ್ದರೆ ಅದು ಬಂದ್ಬಿಡುತ್ತೆ. ಅದಕ್ಕೆ ಇದನ್ನು ಈಗ ಕಲಿಸ್ಕೋಬೇಕು. ಹಾಲು ಹಾಕ್ಕೊಂಡೇ ಕಲಿಸ್ಕೋಬೇಕು, ನೀರನ್ನು ಉಪಯೋಗಿಸ್ಬಾರ್ದು. ಇದು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಬೇಕು. ತುಂಬ ತೆಳು ಮಾಡ್ಕೊಂಬಿಟ್ರೆ ಆಗಲ್ಲ, ಅದು ಕೇಕು ಚೆನ್ನಾಗಿ ಬರಲ್ಲ, ಪುಡಿ ಥರ ಆಗಿಬಿಡುತ್ತೆ. ನಿಧಾನಕ್ಕೆ ಹಾಲು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ ನಾನು. ನೋಡಿ, ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕದು. ನೋಡಿ, ಈ ಹದಕ್ಕೆ ಮಾಡ್ಕೋಬೇಕು. ನೋಡಿ, ತೆಳು ಇಲ್ಲ, ಇದು ಸ್ವಲ್ಪ ಗಟ್ಟಿಯಾಗೇ ಇದೆ. ಬಟರ್ ಪೇಪರ್ ಹಾಕ್ಬಿಟ್ಟು ಕೇಕ್ ಮೋಲ್ಡಿಗೆ ಈ ಬ್ಯಾಟರನ್ನು ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿದ್ದೀನಿ. ಒಂದು ಪಾತ್ರೆಯಲ್ಲಿ ಸಿಂಬಿ ಇಟ್ಟುಬಿಟ್ಟು ಅದ್ರ ಮೇಲೆ ಈ ಮೋಲ್ಡನ್ನು ಇಡ್ತಾ ಇದ್ದೀನಿ, ಕೇಕ್ ಮೋಲ್ಡನ್ನು. ನೋಡಿ, ಅದನ್ನು ಕ್ಲೋಸ್ ಮಾಡಿ 5 ನಿಮಿಷ ಜೋರು ಉರಿಲಿ ಬೇಯಿಸಬೇಕು. ಇನ್ನು 25 ನಿಮಿಷ ಸಿಮ್ಮಲ್ಲಿ ಬೇಯಿಸಬೇಕು. ಸಣ್ಣ ಉರಿಲಿಟ್ಕೊಂಡು 25 ನಿಮಿಷ ಬೇಯಿಸಬೇಕು. ನೋಡಿ, ಒಂದು ಕಡ್ಡಿಲಿ ಅದನ್ನು ಚುಚ್ಚಿದಾಗ ಅಂಟ್ಕೋಬಾರ್ದು, ಆವಾಗ ಕೇಕ್ ಬೆಂದಿದೆ ಅಂತ ಅರ್ಥ. ನಾನು ಇದನ್ನು ತೆಗೆದು ಇಟ್ಬಿಟ್ಟು ಆರೋವರೆಗೂ ಬಿಡ್ತೀನಿ. ಈಗ ಆರಿದೆ ಅದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಬಟರ್ ಪೇಪರ್ ಹಾಕಿದ್ವಲ್ಲ, ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಪೀಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಗೂಡು ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮನೆಯಲ್ಲೇ ನೀವು ಹೆಲ್ದಿಯಾಗಿ ಮಕ್ಳಿಗೆ ಮಾಡಿಕೊಡ್ಬೋದು ಮತ್ತು ಈಸಿಯಾಗೂ ಆಗುತ್ತೆ. ನಿಮಗಿಷ್ಟ ಆದರೆ ಈ ರೆಸಿಪಿನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನನಗೆ ಎನ್ಕರೇಜ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.